ಹವ ಎಲ್ಲಿ ನೋಡಿದ್ರು ಗಿಲ್ಲಿ ರಕ್ಷಿತಾ ಅವರ ಹವ. ಹೀಗೆ ನೋಡ್ತಾ ಇರಬೇಕಾದ್ರೆ ಇದನ್ನು ಮುಗಿಸೋಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೋ ಈ ಬಿಗ್ ಬಾಸ್ ಈ ಸಲ ಅಷ್ಟೊಂದು ಹೆಸರು ಮಾಡಿಬಿಟ್ಟಿದೆ ಈ ಸಲ ಬಿಗ್ ಬಾಸ್ ಅಂತ ಅನ್ನಿಸ್ತಾ ಇದೆ. ಹೀಗೆ ಕೆಲಸ ಮಾಡ್ತಾ ನೋಡ್ತಾ ಇರಬೇಕಾದ್ರೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡಿದೆ, ಗಿಲ್ಲಿ ಅವರಿಗೆ ಅಭಿಮಾನಿಗಳಿಂದನೇ ತೊಂದರೆ ಆಗುತ್ತಾ ಏನು ಕತೆ ಅಂತ ಅನ್ನಿಸ್ತಾ ಇದೆ. ನೋಡಿದ್ರೆ ಜಾಗ್ರತೆಯಾಗಿರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ಲ, ಇಷ್ಟಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ. ಯಾಕೆಂದರೆ ಈಗಿನ ಅಭಿಮಾನ ಹುಚ್ಚಾಟ ಅನ್ನಿಸ್ತಾ ಇದೆ. ನೋಡಿದ್ರೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇರಬೇಕು, ಅಭಿಮಾನ ಇರಬೇಕು. ಯಾರು ಏನಾದ್ರು ಸಾಧನೆ ಮಾಡಿದ್ರೆ ಅವರಿಗೆ ಪ್ರೋತ್ಸಾಹ ಕೊಡೋದೆಲ್ಲ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಅಭಿಮಾನ ಇರಲೇಬೇಕು. ಹೀಗೆ ನೋಡ್ತಾ ಇರಬೇಕಾದ್ರೆ ಬಿಗ್ ಬಾಸಲ್ಲಿ ಗಿಲ್ಲಿನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಅಭಿಮಾನಿಗಳನ್ನು ನೀವು ನೋಡಿರ್ತೀರಲ್ವ. ಎಲ್ಲರೂ ಚೆನ್ನಾಗಿ ಬಂದು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು, ಖುಷಿ ಪಟ್ಟಿದ್ದಾರೆ. ಗಿಲ್ಲಿ ಕೂಡ ಒಳಗಡೆ ಇದ್ದು 4 ಜನರ ಮಧ್ಯೆ ಇದ್ದು ಬೇಜಾರಾಗಿತ್ತು, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು, ಅದು ಇದು ಅಂತ ಗಿಲ್ಲಿ ಸಂಭ್ರಮ ಪಟ್ಟಿದ್ದಾರೆ. ಹಾಗೆ ಇರಬೇಕಾದ್ರೆ ನಾವು ನೋಡಿರ್ತೀವಲ್ಲ, ನೀವು ಎಲ್ಲ ನೋಡಿದ್ದೀವಲ್ಲ, ಒಬ್ಬರು ಅಭಿಮಾನಿ ಟ್ಯಾಟು ಹಾಕ್ಸ್ಕೊಬಂದಿದ್ರು. ಟ್ಯಾಟು ಅನ್ನೋದು ಪರ್ಮನೆಂಟ್ ಅಂತ ಗೊತ್ತಾಗಿರುವಾಗ ಅದನ್ನು ಹಾಕ್ಸ್ಬೇಕಾದ್ರೂ ಯೋಚನೆ ಮಾಡಬೇಕು. ಎಷ್ಟೇ ಅಭಿಮಾನ ಇದ್ದರೂ ಖುಷಿ ಕೊಡ್ಬೋದು, ಆದರೆ ಅದನ್ನ ಜಾಸ್ತಿ ಎಂಕರೇಜ್ ಮಾಡಬಾರ್ದು. ಯಾರೇ ಆಗಲಿ ಅಭಿಮಾನ ಇದ್ದರೆ ಹೃದಯದಲ್ಲಿ ಇಟ್ಕೊಳ್ಳಿ, ಎಲ್ಲೂ ಹೋಗಲ್ಲ ಅದು. ಆವಾಗ ಗಿಲ್ಲಿಗೂ ನೋಡಿ ಖುಷಿಯಾಗಿತ್ತು. ಗಿಲ್ಲಿ ಅಭಿಮಾನಿನ ಬಂದು ಮೀಟ್ ಆಗ್ತೀನಿ, ಅವ್ರ ಊರವರೇ ಅಂತೆ, ಅವರು ಬಂದು ಮೀಟ್ ಆಗ್ತೀನಿ, ಅವ್ರ ಊರು ಪಕ್ಕದವರ ಏನೋ ಅಂತಂದು ಹೇಳಿದ್ದೆಲ್ಲ ನಾವು ನೋಡಿದ್ದೀವಲ್ವ. ಇವಾಗ ಫೇಸ್ಬುಕ್ಕಲ್ಲಿ ಅದೇ ಅಭಿಮಾನಿ ಬಿಗ್ ಬಾಸ್ ಮುಗಿದು 2 ವಾರ ಕಳೀತಲ್ವ, ಅದೇ ಅಭಿಮಾನಿ ಕೂತ್ಕೊಂಡ್ಬಿಟ್ಟು ಗಿಲ್ಲಿ ನನ್ನನ್ನು ಇನ್ನೂ ಮೀಟ್ ಆಗಿಲ್ಲ ಅಂತ ಆಲ್ರೆಡಿ ಮೀಡಿಯಾದಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಅಭಿಮಾನ ಅಂತಾರೆ, ಏನಂತಾರೆ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಭಿಮಾನಿಗಳು ಇರಬೇಕಾ ಇಲ್ವ, ಈ ಥರ ಅಭಿಮಾನ ಒಂದು ಏನು ಅಂತ. ಅದರಲ್ಲೂ ಅವ್ರು ಹೇಳಿರೋ ಮಾತು ನಂಗೆ ನಗು ಬಂದಿರೋದು. ಯಾಕೆ ಅಂತಂದರೆ, ಇನ್ನೂ ಮನೆಗೆ ಹೋಗಿಲ್ಲ ಅಂತ, ನಾನು ಹೇಗೆ ಮನೆಗೆ ಹೋಗಲಿ, ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಂಟರ್ವ್ಯೂ ಅಲ್ಲಿ. ಮೀಡಿಯಾದಲ್ಲಿ ಆಲ್ರೆಡಿ ಸಿಕ್ಕಿದ್ರೆ ಸಾಕಲ್ವಾ, ಅದನ್ನು ಏನೇನೋ ಬರೀತಾರೆ. ಬರೆದಿದ್ದು ನಾವು ಓದಿರೋದು ನಿಜ, ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಫೇಸ್ಬುಕ್ಕಲ್ಲಿ ಎಲ್ಲ ಕಾಣಿಸ್ತು ಓದಿದ್ದು. ನಿಮ್ಮ ಜೊತೆನೂ ಶೇರ್ ಮಾಡೋಣ. ಜಾಸ್ತಿ ಅಭಿಮಾನ ಇದ್ದರೆ ಮನಸ್ಸಲ್ಲಿ ಇಟ್ಕೋಬೇಕು. ಯಾವ ಟೈಮಲ್ಲಿ ಸಪೋರ್ಟ್ ಮಾಡಬೇಕಾ ಆ ಟೈಮಲ್ಲಿ ಸಪೋರ್ಟ್ ಮಾಡಬೇಕು. ನಮ್ಮ ಸಪೋರ್ಟ್ ಏನಾದ್ರು ಬೇಕಾಗಿದ್ದರೆ ಸಪೋರ್ಟ್ ಮಾಡಬೇಕು. ಅಷ್ಟು ಬಿಟ್ಟರೆ ಅಭಿಮಾನದಿಂದ ಈ ಥರ ಹುಚ್ಚು ಅಭಿಮಾನ ಇರಬಾರ್ದು. ಆ ಟ್ಯಾಟು ಯಾವತ್ತೂ ಹೋಗಲ್ಲ ಅಲ್ವಾ, ಮೈ ಮೇಲೆ ಹಾಕಿರೋ ಟ್ಯಾಟುಯಿಂದ ಕೆಲವರು ಅಂದರೆ ಈ ವ್ಯಕ್ತಿ ಏನು ಓದಿದ್ದಾರೆ ಅಂದರೆ ಜಾಬ್ಗೆ ಹೋಗಿ ಕೆಲವೊಂದು ಕಡೆ ಟ್ಯಾಟುಗಳನ್ನು ಒಪ್ಕೊಳ್ಳಲ್ಲ. ಕೆಲವೊಂದು ಅಫಿಷಿಯಲ್ಲಾಗಿ ಕೆಲವೊಂದು ಕಡೆ ಟ್ಯಾಟುನ ಒಪ್ಕೊಳ್ಳಲ್ಲ. ಜೀವನನೇ ಹಾಳು ಮಾಡ್ಕೊಂಡಂಗಲ್ವ ಟ್ಯಾಟುನ ಅಷ್ಟೆಲ್ಲ ಹಾಕ್ಸ್ಕೊಂಡು ಬರೀ ಟ್ಯಾಟು ಹಾಕಿಸಿ ಅಭಿಮಾನದಿಂದ. ಯಾಕೆಂದರೆ ಗಿಲ್ಲಿ ಜೀವನ ಗಿಲ್ಲಿಗಿರುತ್ತೆ, ಈ ಅಭಿಮಾನಿ ಜೀವನ ಅಭಿಮಾನಿಗಿರುತ್ತೆ. ಅಷ್ಟು ದೊಡ್ಡ ಟ್ಯಾಟು ಹಾಕ್ಕೊಂಡ್ಬಿಟ್ಟು ನಾಳೆ ಯಾವುದೋ ಲಕ್ಕಿಂದ ಯಾವುದೋ ಒಂದು ಉದ್ಯೋಗ ಬರುತ್ತೆ ಅಂತ ಆದಾಗ ಆ ಟ್ಯಾಟು ಇರಬಾರ್ದು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ. ನನಗೆ ಇದ್ರ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ನಾನು ನಿಮಗೆ ಈ ವಿಷಯನ ಶೇರ್ ಮಾಡ್ತಾರೆ. ಟ್ಯಾಟು ಹಾಕ್ಸ್ಕೊಳ್ಳೋ ಮುಂಚೆ ಯೋಚನೆ ಮಾಡಿ. ಟ್ಯಾಟು ಒಂದು ಕತೆ ಹೇಳ್ತೀನಿ. ನನ್ನ ಮಗ ಕಾಲೇಜಿಗೆ ಹೋಗೋ ಟೈಮಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಥರ ಕೈಯಲ್ಲಿ ಒಂದು ಸಣ್ಣ ಟ್ಯಾಟು ಹಾಕ್ಸ್ಕೊಂಡಿರೋದು. ನನಗೂ ಗೊತ್ತಿಲ್ಲ, ಅದು ಗೊತ್ತಿದ್ದರೆ ಬೈತಿದ್ದೆ. ಹಾಕಿ 2 ದಿವಸ ಆದಮೇಲೆ ಸಾರಿ ಚಳಿಗಾಲ ಮುಗೀತಲ್ಲ ಅದಕ್ಕೆ ಸ್ವಲ್ಪ ಟ್ಯಾಟು ಹಾಕ್ಸ್ಕೊಂಡಿರೋದು. ಅದು ಏರ್ಪೋರ್ಟಲ್ಲಿ ಜಾಬ್ಗೆ, ಅದು ಅವನಿಗೆ ಅಂದರೆ ಓದಿರೋದು ಏರ್ಫೋರ್ಸಿಗೆ ಸಂಬಂಧಪಟ್ಟಿರೋದು. ಜಾಬಲ್ಲಿ ಒಂದು ಇಂಟರ್ವ್ಯೂಗೆ ಹೋದಾಗ ಅದೇ ಟ್ಯಾಟು ಅವನಿಗೆ ಕಂಟಕ ಆಯಿತು. ಇಂಟರ್ವ್ಯೂವಲ್ಲಿ ಲಾಸ್ಟಲ್ಲಿ ಅದು ಆ ಟ್ಯಾಟು ಇರಬಾರ್ದು ಅಂತ ಬಂತು. ಎಷ್ಟು ಕಷ್ಟ ಆಯಿತು ಅಂದರೆ ಅಷ್ಟು ಕಷ್ಟ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಮಕ್ಕಳು ಯಾರೇ ಆಗಲಿ ಟ್ಯಾಟುನ ಹಾಕ್ಸ್ಕೊಳ್ಳೋ ಮುಂಚೆ ನೀವೆಲ್ಲ ಜೀವನದಲ್ಲಿ ಸೆಟ್ಲಾಗಿ ಎಲ್ಲ ಆದಮೇಲೆ ಟ್ಯಾಟು ಹಾಕ್ಸ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ.
ಆದರೆ ನಿಮ್ಗೇನಾದ್ರು ಯಾವ್ದಾದ್ರು ಒಂದು ಒಳ್ಳೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಉದ್ಯೋಗ ಮಾಡ್ತಿರ್ಬೇಕು ಅಂತ ಆದರೆ ಕೆಲವೊಂದು ಇದರೊಳಗೆ ಆ ಟ್ಯಾಟೂನ ಒಪ್ಕೊಳ್ಳಲ್ಲ. ಇದು ಟ್ಯಾಟೂಗೆ ಸಂಬಂಧಪಟ್ಟಿದ್ದು. ಆದರೆ ಈ ಗಿಲ್ಲಿ ಅಭಿಮಾನಿ ನೋಡಿದ್ರೆ ಈ ವಿಷಯ ಹೇಳಬೇಕು ಅಂತ ಅನ್ನಿಸ್ತು. ಅಷ್ಟು ದೊಡ್ಡ ಟ್ಯಾಟೂನ ಗಿಲ್ಲಿ ಫೇಸನ್ನು ಇಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅಭಿಮಾನ ತೋರಿಸಿರೋದು ಓಕೆ, ಆದರೆ ಇವಾಗ ಮನೆಗೆ ಹೋಗೋಕ್ಕೆ ಭಯ ಆಗುತ್ತೆ, ನನ್ನ ಹೆಂಡತಿ ಬೈತಾಳೆ, ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸ್ಲಿ, ಅದೆಲ್ಲ ನೋಡಿದ್ರೆ ನಗು ಬರ್ತಾ ಇದೆ. ನಿಮಗೇನು ಅನಿಸುತ್ತೆ? ಪಾಪ ಗಿಲ್ಲಿ ಎಲ್ಲ ಕಡೆ ಅಲ್ಲಿ ಇಲ್ಲಿ ಸನ್ಮಾನಗಳು ನಡೀತಾ ಇರೋದ್ರಿಂದ ಮೊನ್ನೆ ಯಾವುದೋ ಇದರೊಳಗೆ ಊರಿಗೆ ಹೋಗಿ ಮನೆಗೆ ಹೋಗಿಲ್ಲ, ನಾನು ಮನೆಗೆ ಹೋಗೋಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳಿರೋಂಥ ಬ್ಯುಸಿಯಾಗಿರೋ ಗಿಲ್ಲಿ ಅಭಿಮಾನಿನ ಗ್ಯಾರಂಟಿ ಮೀಟ್ ಆಗೇ ಆಗ್ತಾರೆ. ಯಾಕೆಂದರೆ ಗಿಲ್ಲಿ ಮನಸ್ತತ್ವ ಆ ಥರದ್ದಲ್ಲ ಅಂತ ನಾವು ಬಿಗ್ ಬಾಸಲ್ಲಿ ನೋಡಿದ್ದೀವಲ್ವ ಅಷ್ಟು ದಿವಸ. ಖಂಡಿತ ಮೀಟ್ ಆಗ್ತಾನೆ ಗಿಲ್ಲಿ ಏನು ಚೇಂಜ್ ಆಗಿ ದೊಡ್ಡ ಪೊಸಿಷನಿಗೆ ಹೋದ ತಕ್ಷಣ ಏನು ಚೇಂಜ್ ಆಗಲ್ಲ ಅನ್ನೋದು ಗಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 6 ವರ್ಷದಿಂದ ಕಷ್ಟಪಟ್ಟಿರೋ ಒಂದು ಗೆಲುವು ಇವಾಗ ಸಿಕ್ಕಿದಲ್ಲ ಗಿಲ್ಲಿಗೆ ಗೊತ್ತಿಲ್ಲ. ಅವತ್ತು ಇಷ್ಟು ಹೊರಗಡೆ ಇಷ್ಟೆಲ್ಲ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋ ವಿಷಯ ಗಿಲ್ಲಿಗೆ ಗೊತ್ತಿಲ್ಲ. ಅವತ್ತು ನಾನು ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳಿದಾನೆ. ನಿಧಾನವಾಗಿ ಮೀಟ್ ಆಗ್ತಾನೆ. ಇದನ್ನೇ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ. ಯಾವಾಗ ಫ್ರೀ ಆಗಿದ್ದಾಗ ಯಾವಾಗಲೂ ಒಂದು ದಿವಸ ನಿಮ್ಮ ಅಭಿಮಾನಕ್ಕೆ ಖಂಡಿತ ಧಕ್ಕೆ ಬರಲ್ಲ. ಖಂಡಿತ ಗಿಲ್ಲಿ ಬಂದು ಮೀಟ್ ಆಗ್ತಾನೆ ಅಂತ ಅನಿಸುತ್ತೆ. ಯಾಕೆಂದರೆ ಗಿಲ್ಲಿ ಚೇಂಜ್ ಆಗಲ್ಲ ಅನಿಸುತ್ತೆ. ಮನೆ ಒಳಗೆ ಇರೋ ಗಿಲ್ಲಿನ ನೋಡಿದ್ದೀವಲ್ವ ಅಷ್ಟು ದಿವಸ. ಯಾರೇ ಅಭಿಮಾನಿಗಳಾಗಲಿ, ಯಾವುದೇ ಒಂದು ಫೀಲ್ಡಲ್ಲಿ ಗೆದ್ದಿರೋರಿಗಾಗಲಿ ಅಭಿಮಾನನ ಎಷ್ಟು ಬೇಕೋ ಅಷ್ಟೇ ತೋರಿಸಿ, ಅದಕ್ಕಿಂತ ಜಾಸ್ತಿ ತೋರಿಸಿ. ಕೆಲವೊಂದು ಕಡೆ ನೋಡ್ತೀವಿ, ನಿನ್ನೆನೂ ನೋಡಿದ್ವಿ ನಾವು ಟಿ ವಿಯಲ್ಲಿ ನೋಡ್ತಿರ್ಬೇಕಾದ್ರೆ ಚಿರಂಜೀವಿಯವ್ರ ಮನೇಲಿ 2 ಮೊಮ್ಮಕ್ಕಳು ಬಂದಿದ್ದಾರೆ. ಅಲ್ಲಿ ಎಲ್ಲೋ ಹಾಸ್ಪಿಟಲ್ ಹತ್ರ ನೋಡಿದ್ರೆ ಒಂದು ಜನ ಅಂದರೆ ಅಬ್ಬಾ ಅಷ್ಟೊಂದು ಜನನ ಅಭಿಮಾನಿಗಳು ಅಂತ ಏನು ಬಿದ್ದು ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟು ನುಗ್ಗಲು ಅಷ್ಟೆಲ್ಲ ಬೇಕಾ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ನಾವಿಬ್ಬರು ಮಾತಾಡಿದ್ದೇನು, ನಮ್ಮ ಮನೆಯವರು ನಾನು ಮಾತಾಡಿರೋದೇನೆಂದರೆ, ಇವರೆಲ್ಲ ಕೆಲಸ ಬಿಟ್ಟು ಅಲ್ಲಷ್ಟೊತ್ತು ಹೇಗೆ ಕಾದ್ಕೊಂಡಿರ್ತಾರೆ. ಅವರಿಗೆ ಎಲ್ಲ ಆಫೀಸ್ಗೆ ಎಲ್ಲರೂ ಸ್ವಲ್ಪ ಇದಾಗಿರ್ತಾರಲ್ಲ, ಎಲ್ಲ ನೋಡಿದ್ರೆ ಕೆಲಸ ಬಿಟ್ಬಿಟ್ಟು ಅಂತ ಅಲ್ಲಿಗೆಲ್ಲ ಹೋಗೋಕ್ಕೆ ಟೈಮ್ ಎಲ್ಲಿರುತ್ತೆ ಅಂತ ಕಾಣಿಸುತ್ತಪ್ಪ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಭಿಮಾನಿಗಳು ಅಂದರೆ ಅಭಿಮಾನಿಗಳೇ ದೇವರು. ನಿಜವಾಗ್ಲೂ ಹೌದು. ರಾಜ್ಕುಮಾರ್ ಅವ್ರು ಹೇಳಿದ್ರಲ್ಲ ಆ ಥರ. ಆದರೆ ಹುಚ್ಚು ಅಭಿಮಾನ ಬೇಡ. ಎಷ್ಟೊಂದು ಜನ ನುಗ್ಗಲಾಟ ಎಲ್ಲ ನೋಡ್ತೀವಲ್ಲ ಹೋದರೆ, ನಾವು ಅದಕ್ಕೆ ಯಾವುದಾದ್ರೂ ಒಂದು ದೊಡ್ಡ ವ್ಯಕ್ತಿಗಳಿರೋ ಜಾಗದಲ್ಲಿ ಮೀಟಿಂಗ್ ಎಲ್ಲ ನಡೀತಾ ಇರೋ ಪ್ಲೇಸಿಗೆ ಹೋಗೋದೇ ಇಲ್ಲ. ಅಷ್ಟೆಲ್ಲ ಯಾಕೆ ಬೇಕು ಅಂತ ದೂರದಿಂದ ಟಿ ವಿಲಿ ನೋಡಿ ಸಂತೋಷ ಪಡ್ಬೋದು. ಬಿಟ್ಟರೆ ಆ ಗಲಾಟೆ ಇದು ಗೌಜು ಎಲ್ಲ. ಈ ಗಿಲ್ಲಿ ಅಭಿಮಾನಿ ಟ್ಯಾಟೋ ವಿಷಯಕ್ಕೆ ಬಂದು ಇವೆಲ್ಲ ಮಾತಾಡಿದೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಗಿಲ್ಲಿ ಆ ಅಭಿಮಾನಿನ ಮೀಟ್ ಆಗ್ತಾರಾ, ಏನು ಕತೆ? ಆದರೆ ಖಂಡಿತ ಅದು ಒಂದು ನ್ಯೂಸ್ ಆಗುತ್ತೆ. ಈಗ 2 ದಿವಸದಿಂದ ಅದರದ್ದೇ ಹವಾ. ತಿರುಪತಿಯಿಂದ ಫೋನು ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ ಅವರು. ಎಲ್ಲದೂ ಸತ್ಯ ಅಂತ ಹೇಳೋಕ್ಕಾಗಲ್ಲ. ನ್ಯೂಸಲ್ಲಿ ಹೇಳಿದ್ದು ನೋಡಿದ್ದೆಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಆ ಅಭಿಮಾನಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಗಿಲ್ಲಿಗೋಸ್ಕರ. ಇದಿಷ್ಟು ಇವತ್ತಿನ ಗಿಲ್ಲಿಯ ಟ್ಯಾಟೂ ಅಭಿಮಾನಿ, ಗಿಲ್ಲಿಯ ಟ್ಯಾಟೂ ಪರಿಸ್ಥಿತಿ ಪಾಪ.